ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಬು ಅಂತ ಹೊಸೂರಿಂದ. ನೋಡ್ಕೊಂಡು ನಾನು ಆಟೋಮಿ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಲಾಸ್ಟ್ 5 ಇಯರಿಂದ. ನಮ್ಮಲ್ಲಿ ಸಪ್ಲಿಮೆಂಟ್ಸ್ ಇದೆ, ಅದರಲ್ಲಿ ಹೆಲ್ತ್ ಕೇರಲ್ಲಿ ನಾನು ರೆಫರ್ ಮಾಡಿ ಒಂದು ಒಳ್ಳೆ ಮಿರಾಕಲ್ ರಿಸಲ್ಟ್ಸ್ ಎಲ್ಲ ಬಂದಿದೆ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಇವತ್ತಿನ ದಿವಸ. ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಹೆಚ್ಚಿನ ಮಾಹಿತಿ ಅವರೇ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಮಗೆ ಇವರು ಪರಿಚಯ ಆಗಿದ್ದ ಕಡೆಯಿಂದ ನೋಡಿಕೊಂಡ್ರೆ ನಮಗೆ ಫರೀದ್ ಸರ್ ಕಡೆಯಿಂದ, ಫರೀದ್ ಸರ್ ನೋಡಿಕೊಂಡ್ರೆ ಬೆಂಗಳೂರು ಬನಶಂಕರಿಯಲ್ಲಿ ಇರ್ತಾರೆ. ಅವ್ರ ಮುಖಾಂತರ ರಾಜು ಸರ್ ಕೂಡ ಕಾಂಟ್ಯಾಕ್ಟ್ ಆಗಿ ನನ್ನ ಹತ್ರ ಬಂದರು. ರಾಜು ಸರ್ ಸ್ವಲ್ಪ ಹೇಳ್ಬೋದಾ? ಹೇಳ್ತೀನಿ ಸರ್. ಇದು ನಮ್ಮ ತಮ್ಮವ್ರಿಗೆ ಈ ಥರ ಕ್ಯಾನ್ಸರ್ ಆಗಿತ್ತು, 4 ಸ್ಟೇಜ್ ಆಗಿತ್ತು. ಡಾಕ್ಟ್ರು ಯಾವುದೇ ಕಾರಣಕ್ಕೂ ಹುಷಾರಾಗಲ್ಲ ಅಂತ ಹೇಳಿದ್ರು. ಆಗ ನಾನು ಫರೀದ್ ನನ್ನ ಫ್ರೆಂಡ್ ಹತ್ರ ಬಂದು ಹೇಳ್ಕೊಂಡೆ ಈ ಥರ ಇದೆ ಅಂತ. ಅವರು ಹೊಸೂರು ಕರ್ವಣಿಗೆ ಬಾಬು ಸರ್ ಅಂತ ಮೀಟ್ ಮಾಡಿಸಿ ಇದನ್ನ ಕೊಡಿಸಿದ್ರು, ಇಮ್ ಅಂತ ಈ ಪ್ರಾಡಕ್ಟ್ ಕೊಡಿಸಿದ್ರು, ಇದನ್ನು ಕೊಡಿಸಿದ್ರು. ಇವ್ರಿಗೆ ತೊಗೊಂಡಾದ್ಮೇಲೆ ಎಲ್ಲನೂ ಕ್ಲಿಯರ್ ಆಗಿದೆ ಅವ್ರಿಗೆ. ಈಗ ತುಂಬ ಚೆನ್ನಾಗಿದ್ದಾರೆ. ಊಟನೂ ಸೇರ್ತಾ ಇರಲಿಲ್ಲ, ಈಗ ಊಟ ಎಲ್ಲ ಮಾಡ್ತಾರೆ. ಈಗ ಎಲ್ಲದಿಂದ ಕೇಳೋಣ, ಅವ್ರ ಕಡೆಯಿಂದನೇ ಕೇಳಿ. ಎಸ್ ಸರ್. ಹಾಯ್ ಫ್ರೆಂಡ್ಸ್, ನಾನು ಹೆಸರು ಚೆಲುವರಾಜು ಅಂತ. ನನಗೆ 2024ಇಂದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನೋಡಿದಾಗ ಟ್ರೀಟ್ಮೆಂಟ್ ಸ್ಕ್ವಾಮಸ್ ಸೆಲ್ ಕ್ಯಾನ್ಸರ್ ಅಂತ ನನಗೆ ಕ್ಯಾನ್ಸರ್ ಬಂದಿದೆ. ಅದರಿಂದ ಮತ್ತು ನನಗೆ 33 ರೇಡಿಯೋಥೆರಪಿ ಮಾಡಿದ್ರು, ಮತ್ತು 11 ಕೀಮೋಥೆರಪಿ ಆಗಿದೆ. ನನಗೆ ಆ ಪ್ರಾಬ್ಲಮಿಂದ ಡಾಕ್ಟ್ರಿಗೆ 13 ಲಕ್ಷ ನನಗೆ ಖರ್ಚಾಯಿತು, ಹಾಸ್ಪಿಟಲ್ ಖರ್ಚಾಗಿತ್ತು. ಆಮೇಲೆ ಡಾಕ್ಟ್ರು ನಿನ್ನ ಕೈಲಿ ಆಗೋದೇ ಇಲ್ಲ, ಇನ್ನು ಬದುಕೋದಕ್ಕೆ ಇದು ಆಗಲ್ಲ, ಮನೆಗೆ ಹೋಗ್ಬಿಡಪ್ಪ ಅಂತ ಕಳಿಸಿದ್ರು. ಈಗ ಮನೇಲಿ ನಾನು ಹಿಂಗೆ ಮಲಗಿಬಿಟ್ಟಿದ್ದೆ. ಅವಾಗ ನಮ್ಮ ಅಣ್ಣವ್ರು ಬಂದ್ಬಿಟ್ಟು ಹೇಳಿದ್ರು, ಬಾಪ ನನಗೆ ಫರೀದ್ ಸರ್ ಅಂತ ಒಬ್ರು ಇದ್ದಾರೆ, ಒಳ್ಳೆ ಇದು ಸಪ್ಲಿಮೆಂಟ್ರಿ ಇದಿದೆ, ಇದು ಕೊಟ್ಟಿದ್ದು. ಇದು ಕೊಟ್ಟಿದ್ದ ತಕ್ಷಣವೇ ನಾನು ಆಟೋಮೆಟಿಕ್ಕಾಗಿ ಚೇತರಿಸ್ಕೊಂಡು ಈ ಪರವಾಗಿ ನನ್ನ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನಿಮ್ಮ ಮುಂದ್ಗಡೆ ಇದ್ದೀನಿ. ಹಳೆಯ ನಿಮಗೆ ಫೋಟೋಗಳೆಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಹಳೆ ಫೋಟೋಗಳು ನಾನು ಹೆಂಗಿದ್ದೆ ಮಲಗಿದ್ದೆ, ಈಗ ಯಾವ ಪೊಸಿಷನಲ್ಲಿ ಇದ್ದೀನಿ. ಈ ಪ್ರಾಡಕ್ಟ್ ತೊಗೊಂಡ ತಕ್ಷಣವೇ ಚೆನ್ನಾಗಿದ್ದೀನಿ. ಮತ್ತು ಬಾಬು ಸರ್ ನನಗೆ ತುಂಬ ಸಪೋರ್ಟ್ ಹಿಂಗೆಲ್ಲ ಮಾಡಿ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತೆಲ್ಲ ಹೇಳಿದ ತಕ್ಷಣ ನಾನು ಪ್ರಾಡಕ್ಟ್ ತಕ್ಷಣ ಈಗ ಹೆಲ್ತಿಯಾಗಿ ತುಂಬ ಚೆನ್ನಾಗಿದ್ದೀನಿ. ಎಸ್ ಮಾಸ್ಟರ್. ನೋಡ್ಕೊಂಡ್ರೆ ಫ್ರೆಂಡ್ಸ್, ಇದನ್ನ ನಮಗೆ ಇವ್ರು ಸಪ್ರೇಟ್ ಫಸ್ಟ್ ಫುಡ್ ತಿನ್ನೋಗೋದಿಲ್ಲ ಅಂತ ಹೇಳ್ತಾರೆ. ಗಟ್ ಹೆಲ್ತ್ ಪ್ರಾಬ್ಲಮ್ ಆಗೋದು ತುಂಬ ಇತ್ತು. ಆ ಟೈಮಲ್ಲಿ ನಾವು ಅವ್ರಿಗೆ ರೆಫರ್ ಮಾಡಿದ್ದು ನಮ್ಮ ಕಂಪ್ನಿಯಲ್ಲಿರೋಂಥ ನ್ಯೂಟ್ರಿಯೆಂಟ್ ಸರ್ಕಲ್ ಮಿಷನ್ ಅಂತ ಹೇಳ್ಬಿಟ್ಟಿದೆ. ಪ್ರೋಬಯೋಟಿಕ್ಸ್ ಇದೆ ಇದರಲ್ಲಿ. ಇದನ್ನ ನಾವು ರೆಫರ್ ಮಾಡಿದ್ವಿ ಡೈಲಿ 1 ಚಾಸೆಟ್. ಇದನ್ನ ತಗೊಂಡಿದ್ಮೇಲೆ ಅವ್ರಿಗೆ ಫುಡ್ ಅನ್ನೋದು ತಗೊಂಡ್ರು, ಅವರು ಫುಡ್ ಚೆನ್ನಾಗಿ ತಗೊಂಡ್ರು. ಅದಾದ ನಂತರ ಇಮ್ನ ನಾವು ರೆಫರ್ ಮಾಡಿದ್ವಿ. ಇದು ನೋಡ್ಕೊಂಡ್ರೆ ನಮಗೆ ಇಮ್ಯುನಿಟಿ ಬೂಸ್ಟರ್, ಇದು ನಮ್ಮ ಸೆಲ್ಸ್ನ ರೀಜನರೇಟ್ ಮಾಡುತ್ತೆ. ನೋಡ್ಕೊಂಡಾಗ ಇದನ್ನ ಪರ್ ಡೇ 3 ಚಾಸೆಟ್ನ ನಾನು ರೆಫರ್ ಮಾಡಿದೆ, ಬೆಳಗ್ಗೆ ಮಾರ್ನಿಂಗು ನೈಟ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಮಗೆ ನೋನಿ ಇದೆ, ನಮ್ಮ ನೋನಿ ಕೂಡ ಇವರಿಗೆ ರೆಫರ್ ಮಾಡಿದೆ. ಇವೆರಡು ಕೂಡ ಕಾಂಬಿನೇಷನ್ ಅಂತ. ಪ್ಲಸ್ ನಮಗೆ ಮಿಲ್ಕ್ ಸಿಲ್ ಅಂತ ಕೂಡ ಆ್ಯಡ್ ಮಾಡಿದೆ ನಾನು, ಮಿಲ್ಕ್ ಸಿಲ್ ಅಂತ. ಇದು 4 ಸಪ್ಲಿಮೆಂಟ್ಸ್ ಕೂಡ ತಗೊಂಡೆ. ಸರ್, ನೀವು ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಫಸ್ಟು ಜನವರಿ 27ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಸ್ಟಿಲ್ ಡೇಟ್ ಗಂಟನೂ ನಾನು ಇದನ್ನ ತಗೋತಾ ಇದ್ದೀನಿ. ತುಂಬ ಹೆಲ್ತಿ. ಈಗ ಏನು ಹೇಳ್ತಾ ಇದ್ದಾರೆ ಸರ್? ಡಾಕ್ಟ್ರ್ ಏನು ಹೇಳಿದ್ರು? ಈಗ ಡಾಕ್ಟ್ರ್ ಇವಾಗ ಏನಿಲ್ಲಪ್ಪ, ತುಂಬ ಚೆನ್ನಾಗಿದೆ, ಮತ್ತು ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ, ಮತ್ತೆ ತೋರಿಸ್ತಾನೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿದ್ರು ಸರ್. ತುಂಬ ಚೆನ್ನಾಗಿದೆ. ಓಕೆ, ನಿಮಗೆ ಡಿಫರೆನ್ಸ್ ಗೊತ್ತಾಯ್ತಾ? ಇವಾಗ ಹಾಸ್ಪಿಟಲ್ ಮತ್ತೆ ಹೋಗ್ತಾ ಇದ್ದೀರಾ ಇಲ್ವಾ? ಇಲ್ಲ ಸರ್, ಹಾಸ್ಪಿಟ್ಲಿದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಆಗೋಗಿದೆ. ಜಸ್ಟ್ ನಾನು ಇದು ಈ ಪ್ರಾಡಕ್ಟ್ ಮಾತ್ರ ಮೆಡಿಸಿನ್ ಹೆಲ್ತ್ ಇಮು ಮತ್ತು ಆಟೋಮಿ ನೋನಿ ತಗೋತಾ ಇದ್ದೀನಿ, ಪ್ಲಸ್ ಇದೊಂದು ತಗೋತಾ ಇದ್ದೀನಿ. ಇದರಿಂದ ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಮ ಮುಂದ್ಗಡೆ ನಾನು ನಿಂತಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಎಕ್ಸಾಂಪಲ್ ನಾನೇ ನಿಮ್ಮ ಮುಂದ್ಗಡೆ ಇದ್ದೀನಿ ನೋಡಿ. ಇಲ್ಲೆಲ್ಲ ಆಪರೇಷನ್ ಆಗಿತ್ತಲ್ಲ, ಇದೆಲ್ಲ ನೋಡಿ, ಇಲ್ಲೆಲ್ಲ ಆಪರೇಷನ್ ಮಾಡಿ. ನಿಮಗೆ ಹಳೆ ಫೋಟೋಗಳು ನೋಡೋದಕ್ಕೂ ಇವಾಗ ಹಳೆ ಫೋಟೋನ ಫಸ್ಟ್ ನೋಡ್ಕೊಳ್ಳಿ, ಈಗ ಪ್ರೆಸೆಂಟ್ ಇರೋ ಫೇಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನೇ ನಿಮಗೆ ಉದಾಹರಣೆ. ಹೆಲ್ಪ್ ಆಯ್ತಾ ಸರ್? ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಬಾಬು ಸರ್ ದೇವರೇ ಬರಲ್ಲ ಸರ್, ದೇವ್ರು ಬಂದು ನಮ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡಲ್ಲ. ಬಾಬಣ್ಣ ಮತ್ತೆ ನಮ್ಮ ಫರೀದ್ ಸರ್, ನಮ್ಮ ರಾಜಣ್ಣನೇ ನಮ್ಮ ದೇವ್ರ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿ ನನ್ನ ಬದುಕಿಸಿದ್ರೆ, ಮತ್ತೆ ನನಗೆ ಪುನರ್ಜನ್ಮ ಸಿಕ್ಕಿದೆ ಅಂತ ನಾನು ಇದೇ ಒಂದು ದೊಡ್ಡ ಗಾಡ್ ಗಿಫ್ಟ್ ಅಂತ ನಾನು ಅನ್ಕೋತೀನಿ. ಮತ್ತೆ ಒಂದು ಜನ್ಮ ನನಗೆ ಆಗಿದೆ. ಫ್ರೆಂಡ್ಸ್, ನೋಡ್ಕೊಂಡ್ರೆ ಇವ್ರು ಸ್ಟಾರ್ಟಿಂಗ್ ದಿವಸ ನಮ್ಮ ಆಫೀಸ್ ಬಂದಿದ್ರು ಹೊಸೂರಿಗೆ. ಆ ಟೈಮಲ್ಲಿ ನೋಡಿದಾಗ ಭಯ ಆಯ್ತು, ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಅಂತ. ಅವ್ರು ಯಾಕಂದ್ರೆ ನಿಂತ್ಕೊಂಡು ಹೋಗ್ತಾ ಇಲ್ಲ, ಕೂತ್ಕೊಂಡು ಹೋಗ್ತಾ ಇಲ್ಲ, ಅವ್ರು ಫುಡ್ ಇಲ್ಲ, ಏನು ಇಲ್ಲ. ಅವರು ಫುಲ್ ಬೆಡ್ ಮೇಲೆ ಇದ್ದಾರೆ. ಆ ತರ ಬೇಕಾದಾಗ ತಗೊಂಡ್ ಬಂದ್ರು. ನಾನು ಜಸ್ಟ್ ನಮ್ಗೆ ಈ ತರ ಒಳ್ಳೇದಾಗಿದೆ, ನೀವು ಯೂಸ್ ಮಾಡಿ ಅಂತ ಹೇಳಿದೆ. ಅವ್ರು ಯೂಸ್ ಮಾಡಿ ಇವತ್ತಿನ ದಿವಸ ಪುನರ್ಜನ್ಮ ತಗೊಂಡಿದ್ದಾರೆ. ಹೌದು ಸರ್. ಒಂದು ಮೆಟ್ಲು ಕೂಡ ನನ್ನ ಕೈಲಿ ಹತ್ತಕ್ಕಾಗಿಲ್ಲ ಸರ್. ಮೆಟ್ಲು ಹತ್ತಕ್ಕೆಲ್ಲ ಒಂದು ಗಾಡಿ ಮೇಲೆ ಕೂತ್ಕೊಂಡು 3 ಜನ ನನ್ನ ಮಧ್ಯದಲ್ಲಿ ಕುಣ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಆ ಮಟ್ಟಿಗೆ ಈಗ ನಾನು ಒಬ್ಬನೇ ಓಡಿಸ್ಕೊಂಡು ಹೋಗ್ತೀನಿ. ಬೇಕಾದ್ರೆ ನನಗೆ ಇನ್ನು 2 ಕುತ್ಕೊಂಡು ಓಡಿಸ್ಕೊಂಡು ಹೋಗುವಂತ ಸ್ಟ್ರೆಂತ್ ಬಂದಿದೆ ನೋಡಿ. ಮಾತಾಡಕ್ಕೆ ಕುತ್ಕೊಂಡಿದ್ದೆ, ಮಲ್ಕೊಂಡಿರ್ತಿದ್ದೆ. ಈ ಪ್ರಾಡಕ್ಟ್ ಈಗ ನೋಡ್ಕೊಂಡ್ರೆ ಸಾರ್ಗೆ ನಂಗೆ ತುಂಬಾ ಒಂದು ಫೆಸ್ಟಿವಲ್ ಏನಂದ್ರೆ ಅವ್ರ ಮತ್ತೆ ಕಮ್ ಬ್ಯಾಕ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಹೌದು ಸರ್. ಆದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್.
ಥ್ಯಾಂಕ್ ಯು. ಈ ಒಂದು ಆಪರ್ಚುನಿಟಿ ಕೊಟ್ಟಾಗ ಆಟೋಮಿ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಮತ್ತು ನಮ್ಮ ಪ್ರಾಡಕ್ಟ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು ಟೆಸ್ಟಿಮೋನಿಯಲ್ಸ್ ಇದೆ, ಆದರೆ ಇದು ಮಾತ್ರ ನಮಗೆ ಒಂದು ವಂಡರ್ಫುಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ತುಂಬ ಥ್ಯಾಂಕ್ ಯು. ಸೋಮ್ ಬಾಬಣ್ಣವರು ತುಂಬ ನನಗೆ ಒಂಥರ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು.